ನಮಸ್ಕಾರ. ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕದಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಸುಕ್ಷೇತ್ರವಾಗಿರ್ತಕ್ಕಂಥ ಕಲಬುರಗಿಯಿಂದ 20 ಕಿಲೋಮೀಟರ್, ಶಾಬಾದ್ಲಿಂದ ಒಂದು 15 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಗುರು ಶಿಷ್ಯರ ಬಾಂಧವ್ಯ ಮತ್ತು ಗುರು ಶಿಷ್ಯರು ಇಬ್ಬರು ಒಂದೇ ಸ್ಥಳದಲ್ಲಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಸ್ಥಳ. ಇಂಥ ಒಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಸುಕ್ಷೇತ್ರವಾಗಿರ್ತಕ್ಕಂಥ ತಿಳುಗುಳದಿಂದ ಈ ಒಂದು ಮಂದಿರದ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ತಮಗೆ ಇಲ್ಲಿ ಗೊತ್ತಿರುವುದು, ಈ ಒಂದು ಸುಕ್ಷೇತ್ರವನ್ನು ನನ್ನ ಹಿಂದೆ ತಾವು ನೋಡ್ತಾ ಇದ್ದೀರಿ. ಈ ಒಂದು ದೇವಸ್ಥಾನವನ್ನು ನೋಡಿದರೆ ನಾನು ಎಲ್ಲಿ ಒಂದು ಬಹಳ ಒಂದು ಸಾವಿರಾರು ವರ್ಷಗಳ ಪುರಾತನವಾಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಅಂಥ ಒಂದು ಮಂದಿರವಿದೆ ಅನ್ನೋದು ಕಾಣ್ತಕ್ಕಂಥ ಇಲ್ಲಿಯ ಒಂದು ವಾಸ್ತುಶಿಲ್ಪ, ಇಲ್ಲಿಯ ಸ್ಟ್ರಕ್ಚರ್ ಶಿಲ್ಪಕಲೆಯನ್ನು ನೋಡಿದರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಇದು ಸುಮಾರು ಈ ಮಂದಿರವನ್ನು ಸ್ಥಾಪನೆ ಮಾಡಿ 50 ವರ್ಷಗಳ ಕಾಲವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಈ ಒಂದು ಮಂದಿರದಲ್ಲಿ ವಿಶೇಷವಾಗಿ ನೋಡೋದಾದರೆ ನಾವು ಇಲ್ಲಿ ಈ ಒಂದು ಮಂದಿರಕ್ಕೆ 2 ಮಹಡಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಒಂದು ಕೆಳಮಹಡಿ, ಒಂದು ಮೇಲ್ಮಹಡಿ. ಈ ಒಂದು ಕೆಳಮಹಡಿ ಮತ್ತು ಮೇಲ್ಮಹಡಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಇಲ್ಲಿಯ ಶ್ರೀಗಳು, ಗುರುಗಳು ಮತ್ತು ಇಲ್ಲಿಯ ಶಿಷ್ಯಂದ್ರಾಗಿರ್ತಕ್ಕಂಥ ಶ್ರೀ ಸಪ್ಪಯ್ಯ ಮುತ್ತಿಯವರ ಈ ಒಂದು ಲಿಂಗೈಕ ಆಗಿರ್ತಕ್ಕಂಥ ಈ ಒಂದು ಸನ್ನಿಧಾನವನ್ನು ನಾವು ಈ ಒಂದು ಮಂದಿರದ ಈ ಒಂದು ಕೆಳಗಡೆನ ನೋಡ್ಬೋದು. ಇದರ ಮೇಲೇನೆ ಕಾರ್ತಿಕ ಮಾಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಸಾದದ ಒಂದು ವ್ಯವಸ್ಥೆನೂ ಆಗುತ್ತೆ. ಇಲ್ಲಿ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಭಕ್ತರಿಗೆ ಮಾಡಿರುತ್ತಾರೆ. ಇಲ್ಲಿ ಈ ಒಂದು ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ತಾಲೂಕುಗಳಾಗಿರ್ತಕ್ಕಂಥ ಜೇವರ್ಗಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಶಾಬಾದ್ ಆಗಿರ್ಬೋದು ಮತ್ತು ಇನ್ನು ದೂರಿನ ಬಹಳಷ್ಟು ಭಕ್ತರು, ಇಲ್ಲಿ ಲಕ್ಷಾಂತರ ಜನ ಭಕ್ತರು ಈ ಒಂದು ಸಪ್ಪಯ್ಯ ಮುತ್ತಿಯವರ ಮತ್ತು ಅವರ ಆಗಿರ್ತಕ್ಕಂಥ ಶ್ರೀ ವಿಶ್ವರಾಧ್ಯರ ದರ್ಶನವನ್ನು ಪಡೆಯಲು ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ದಂಡನೆ, ಇಲ್ಲಿ ಭಕ್ತರ ದಂಡ ಇಲ್ಲಿ ಹರಿದು ಬರ್ತಕ್ಕಂಥ ಒಂದು ಪ್ರತೀತಿ ಇದೆ. ಇಲ್ಲಿ ಕಾರ್ತಿಕ ಮಾಸದಿಂದ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆ ಏನಂದರೆ, ಇಲ್ಲಿ ನಮಗೆ ತಾವೆಲ್ಲ ಕೂಡ ಎಲೆ ಪ್ರಸಾದವನ್ನು ನಾವು ಸ್ವೀಕರಿಸಿದ್ರೆ ಅದು ನಾವು ತಟ್ಟೆಯಲ್ಲಿ ಸ್ವೀಕರಿಸ್ತಕ್ಕಂಥ ಒಂದು ಪದ್ಧತಿ ಇದ್ದರೆ, ಇಲ್ಲಿ ಸಜ್ಜದ ರೊಟ್ಟಿ ಕೈಯಲ್ಲಿ ಕೊಟ್ಟು ಅದರಲ್ಲಿ ಈ ಒಂದು ಬಜ್ಜಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪಲ್ಯ ಒಂದು ಪ್ರಸಾದವನ್ನು ಇಲ್ಲಿ ಕೊಡುತ್ತಾರೆ. ಇಲ್ಲಿ ಏನಾದರೆ ಬಜ್ಜಿ ಅಂತಂದರೆ, ಬಜ್ಜಿಯಲ್ಲಿ ವಿವಿಧ ಬಗೆಯ ಎಲ್ಲ ತರಕಾರಿಗಳನ್ನು ಕೂಡಿಸಿ ಮತ್ತು ವಿವಿಧ ದವಸ ಧಾನ್ಯಗಳನ್ನು ಕೂಡಿಸಿ ಮಾಡ್ತಕ್ಕಂಥ ಬಹಳ ಸ್ವಾದಭರಿತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದವನ್ನು ಇಲ್ಲಿ ರೊಟ್ಟಿ ಮೇಲೇ ಹಾಕಿಕೊಂಡು ಊಟ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು, ಅಂಥ ಒಂದು ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅಂಥ ಪ್ರಸಾದವನ್ನು ನಾವು ಇಲ್ಲಿ ಈ ಒಂದು ಚಟ್ಟಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಇದೊಂದು ಕಾರ್ತಿಕ ಮಾಸದಲ್ಲಿ ಈ ರೀತಿಯ ಪ್ರಸಾದವನ್ನು ಸ್ವೀಕರಿಸ್ತೀವಿ. ಮತ್ತು ಜೊತೆಗೆ ಇಲ್ಲಿ ಶ್ರೀ ವಿಶ್ವರಾಧ್ಯರು ಗಂವಾರದಿಂದ ಮುತ್ತಿಯವರು ಇಲ್ಲಿ ಬಂದು ಈ ಒಂದು ಗ್ರಾಮದಲ್ಲಿ ತಮ್ಮ ಪವಾಡವನ್ನು ಮಾಡಿ ಇಲ್ಲಿಂದನೇ ಶಾಬಾದಕ್ಕೆ ಬಂದು, ಶಾಬಾದಿಲ್ಲಿಂದನೇ ಅವರು ಶ್ರೀ ಅಬ್ಬೆ ತುಮಕೂರಕ್ಕೆ ಹೋಗಿ ಅಲ್ಲಿ ಅವರು ತಮ್ಮ ಪವಾಡವನ್ನು ಮಾಡಿದರು ಅಂತಕ್ಕಂಥ ಒಂದು ಇಲ್ಲಿ ಒಂದು ಪ್ರತೀತವಾಗಿರ್ತಕ್ಕಂಥ ಒಂದು ಅವರ ಒಂದು ಪವಾಡದಲ್ಲಿ ಇಲ್ಲಿಯ ಈ ಒಂದು ಕಥೆಯನ್ನು ಕೂಡ ಬರುತ್ತೆ. ಈ ರೀತಿ ಮತ್ತು ಇಲ್ಲಿ ಅವರ ಶಿಷ್ಯರಾಗಿರ್ತಕ್ಕಂಥ ಹರನೂರಿನಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀ ಸಪ್ಪಯ್ಯ ಮುತ್ತಿಯನವರು ಜೇವರ್ಗಿ ತಾಲೂಕಿನ ಹರನೂರಲ್ಲಿ ಇರ್ತಕ್ಕಂಥವ್ರು ಅವರು ಶಿಷ್ಯರಾಗಿ ಈ ಊರಿನಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿ ಇಲ್ಲಿ ಗುರು ಮತ್ತು ಶಿಷ್ಯರು ಒಂದೇ ಮಂದಿರದ ಒಂದೇ ಸ್ಥಳದಲ್ಲಿ ಲಿಂಗೈಕ ಆಗಿರ್ತಕ್ಕಂಥ ಸಪ್ಪಯ್ಯ ಮುತ್ತಿಯವರ ಈ ಒಂದು ಲಿಂಗೈಕ ಆಗಿರ್ತಕ್ಕಂಥ ಈ ಒಂದು ಸ್ಥಳ ಮತ್ತು ಅವರ ಮೇಲೆ ಇರ್ತಕ್ಕಂಥ ಗುರುಗಳ ನಾವು ಒಂದು ಗರ್ಭಗುಡಿಯನ್ನು ಕೂಡ ನೋಡ್ಬೋದು. ಈ ರೀತಿ ಹಲವು ವಿಶೇಷಗಳಿಂದ ಕೂಡಿರ್ತಕ್ಕಂಥ ಈ ಒಂದು ತಿಳುಗುಳ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಈ ಭಾಗಕ್ಕೆ ಬಂದರೆ ತಪ್ಪದೆ ಈ ಒಂದು ಮಂದಿರವನ್ನು ಪುರಾತನವಾಗಿರ್ತಕ್ಕಂಥ ಈ ಒಂದು ಅದೇ ರೀತಿಯ ಶಿಲ್ಪ ಶೈಲಿಯಲ್ಲಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಲಿನಿಂದ ಕೆತ್ತನೆ ಮಾಡಿರ್ತಕ್ಕಂಥ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಬಹಳ ಅದ್ಭುತ ಕಲೆ ಇರ್ತಕ್ಕಂಥ ಇಂಥ ಒಂದು ಮಂದಿರವನ್ನು ನಾವು ನಮ್ಮ ಕಲಬುರಗಿ ಜಿಲ್ಲೆಯ ತಿಳುಗುಳ ಅಂತಕ್ಕಂಥ ಗ್ರಾಮದಲ್ಲಿ ಇಂಥ ಒಂದು ಸುಕ್ಷೇತ್ರವಿದೆ. ಅದಕ್ಕೆ ತಾವು ಕೂಡ ಇಲ್ಲಿ ಬಂದು ಏನೇ ಇಲ್ಲಿ ಸಪ್ಪಯ್ಯ ಮುತ್ತಿಯವರು ಶ್ರೀ ಗುರು ವಿಶ್ವರಾಧ್ಯರ ಅವರ ಹತ್ರ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಏನೇ ಕೇಳಿಕೊಂಡ್ರು ಕೂಡ ಆ ಭಗವಂತ ಆ ಗುರು ಮತ್ತು ಶಿಷ್ಯರು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥ ಅಂಥ ಒಂದು ಪವಾಡ ಶಕ್ತಿ ಇರ್ತಕ್ಕಂಥ ಸ್ಥಳವೇ ಈ ಸುಕ್ಷೇತ್ರ ತಿಳುಗುಳ. ಅದಕ್ಕೆ ಕೂಡ ತಾವು ಇಲ್ಲಿ ಬಂದು ಶ್ರೀ ವಿಶ್ವರಾಧ್ಯರ ಮತ್ತು ಶ್ರೀ ಸಪ್ಪಯ್ಯ ಗುರುಗಳವರ ಆಶೀರ್ವಾದವನ್ನು ಪಡೆದು ತಾವು ಕೂಡ ಪುನೀತರಾಗಬೇಕು ಅಂತಕ್ಕಂಥದ್ದನ್ನು ಈ ಒಂದು ನನಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈ ಒಂದು ಮಂದಿರದ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು.